ಡಿಕೆಶಿ ಸಂಪುಟ ಸೂತ್ರ ಹೇಗಿದೆ? ಯಾರಿಗೆ ಲಕ್, ಯಾರಿಗೆ ಶಾಕ್? ಸಿದ್ದರಾಮಯ್ಯಗೆ ವರಿಷ್ಠರ ಅಭಯ ಏನು? ಡೆಲ್ಲಿ ಸೂತ್ರ ನ್ಯೂಸ್ 18 ನಾನ್ ಸ್ಟಾಪ್ ಕವರೇಜ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸರ್ಕಾರ ರಚನೆಗೆ ತಯಾರಿ ನಡೀತಾ ಇದೆ. ಇತ್ತ ಸಿಎಂ ಆಪ್ತರಾದ ಎಂಬಿ ಪಾಟೀಲ್ ಪರಮೇಶ್ವರ್ ದೆಹಲಿಗೆ ಹೋಗಿದ್ದು ಹೈಕಮಾಂಡ್ ಬುಲಾವ್ ಕೊಟ್ಟಿರುವ ಹಿನ್ನೆಲೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಪಕ್ಷದ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ ಎಂಬಿ ಪಾಟೀಲ್. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಪರಮೇಶ್ವರ್ ಕೂಡ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಬುಲಾವ್ ಕೊಡ್ತು ಅಂತ ಹೇಳಿ ಎಂಬಿ ಪಾಟೀಲ್ ಹಾಗೇನೆ ಪರಮೇಶ್ವರ್ ಅವರು ದೆಹಲಿಗೆ ದೌಡಾಯಿಸಿದ್ದಾರೆ. ದೆಹಲಿಗೆ ಪ್ರಯಾಣ ಮಾಡಿರುವಂತಹ ಸಂದರ್ಭದಲ್ಲಿ ಇದೀಗ ಪಕ್ಷದ ನಿರ್ಧಾರಕ್ಕೆ ಬದ್ಧ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಮತ್ತೊಂದು ಕಡೆ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೂ ಕೂಡ ಲಾಬಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಈ ಇಬ್ಬರು ನಾಯಕರಿಗೂ ಕೂಡ ಬುಲಾವನ್ನ ಕೊಟ್ಟಿದೆ. ಸೊ ಈ ಒಂದು ಬುಲಾವ್ ಕೊಟ್ಟ ಹಿನ್ನೆಲೆಯಲ್ಲಿ ಏನು ಆಗತ್ತೆ ಅನ್ನುವಂತಹ ಕುತೂಹಲ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಆಪ್ತರು ಕೂಡ ಹೌದು. ಇಂತಹ ಸಂದರ್ಭದಲ್ಲಿ ಇದೀಗ ಇವರಿಬ್ಬರಿಗೆ ಹೈಕಮಾಂಡ್ ಕರೆಸಿ ಏನ್ ಹೇಳುತ್ತೆ, ಏನ್ ಸೂಚನೆಯನ್ನ ಕೊಡುತ್ತೆ ಅನ್ನುವಂತಹ ಕುತೂಹಲ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಸರ್ಕಾರ ರಚನೆಯ ತಯಾರಿ ಕೂಡ ನಡೀತಾ ಇದೆ. ನೋಡಿ, ಪಕ್ಷ ಇವತ್ತು ಈಗ ನಿನ್ನೆ ಇದು ಆಗಿದೆ, ನಾಳೆ CLP ಆಗುತ್ತೆ. ಪಕ್ಷ ಏನೋ ನಿರ್ಧಾರ ಮಾಡ್ತಾರೆ ಏನು ಕೂಡ ಇವತ್ತು ಹೋಗಿದ್ದಾರಲ್ಲ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೋಗಿದ್ದಾರೆ. ನೋಡೋದು ಏನಾಗ್ತದೆ ಪಾರ್ಟಿ. ಸುಮ್ಮನೆ ಯಾರು ನಮ್ಮ ಲೀಡರ್ಸ್ ಬೇಕಾಗ್ತದೆ. ಈಗಾಗಲೇ ಶಾಸಕರು 30 ಜನ ಶಾಸಕರು ಹೊರಟಿದ್ದಾರೆ ಸರ್ ಡೆಲ್ಲಿಗೆ. ತಪ್ಪೇನಿದೆ? ಅಲ್ಲ, ಈಗ ಸಚಿವ ಸ್ಥಾನದ ಲಾಬಿಗೋಸ್ಕರ ಹೋಗಿದ್ದಾರೆ ಅಂತ. ತಪ್ಪೇನಿದೆ? ಎಲ್ಲರಿಗೂ ಹಕ್ಕಿದೆ ಅಲ್ಲ. ತಾವು ಏನಾದ್ರು DCM ಕೇಳುವಂತ ಸರ್? ನಾನು ಯಾವುದಿಲ್ಲ ಅಂತ ಯಾವುದೂ ಇಲ್ಲ. ಈಗ 3-4 DCM ಸ್ಥಾನ ಮಾಡೋದು ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿಲ್ಲ. ನಾನೇನು ಕಾಂಗ್ರೆಸ್ ಹೈಕಮಾಂಡ ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಸುಮ್ಮನೆ ಯಾರಿಗೂ ಹೂವಪ್ಪೋ ಇಲ್ಲ. ಹೈಕಮಾಂಡ್ DCM ಮಾಡಬೇಕು ಬೇಡೋ, ಪೋಸ್ಟ್ ಕ್ರಿಯೇಟ್ ಮಾಡಬೇಕು ಬೇಡೋ, ಇದನ್ನೆಲ್ಲ ಅವ್ರವ್ರ ಮಾನದಂಡಗಳು ಇರ್ತವೆ. ಅಲ್ಲ ಸರ್, ತಾವು ಈ ಮೊದಲು KPCC ಅಧ್ಯಕ್ಷ ಸ್ಥಾನಕ್ಕೆ ಕೂಡ ಪೈಪೋಟಿ ನಾನು ಮಾಡಿಲ್ಲ. ಪೈಪೋಟಿ ಮಾಡಿಲ್ಲ. ನಾನು KPCC ಸ್ಥಾನ ಬೇಡ ಮಾಡಿಲ್ಲ. ನಾನು ಮಾಡಿಲ್ಲ, ಪೈಪೋಟಿ ಮಾಡಿಲ್ಲ ಅಂತ. ಈಗ ಮೊದಲು DCM ಗೊತ್ತಿಲ್ಲ. ನನ್ನ ಹೇಳ್ತೀನಿ ಕೇಳಿ, ನಾನು ಯಾವುದನ್ನು ಪೈಪೋಟಿ ಮಾಡ್ತಾ ಇಲ್ಲ. ಈಗಾಗಲೇ ಎಂಬಿ ಪಾಟೀಲ್ ಮಾತನಾಡಿದನ್ನ ಕೇಳಿದ್ವಿ. ಈಗಾಗಲೇ ಅವರು ದೆಹಲಿಗೆ ಹೋಗಿದ್ದಾರೆ. ಅದೇ ರೀತಿಗೆ ಪರಮೇಶ್ವರ್ ಅವರು ಕೂಡ ಈಗಾಗಲೇ ದೆಹಲಿಗೆ ತೆರಳಿದ್ದು ಈ ಸಂದರ್ಭದಲ್ಲಿ ಇದೀಗ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಬಗ್ಗೆ ಕಣ್ಣಿಟ್ಟಿದ್ದಾರೆ. ಅದರ ಬಗ್ಗೆ ಈಗ ಲಾಬಿಯನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಿಂದೆ ಕೂಡ ಅವರು ಅಧ್ಯಕ್ಷರಾಗಿದ್ರು. ಇಂತಹ ಸಂದರ್ಭದಲ್ಲಿ ಇದೀಗ ಮತ್ತೊಮ್ಮೆ ಈ ಒಂದು ಅಧ್ಯಕ್ಷ ಗಾದಿ ತಮಗೆ ಸಿಗಬೇಕು ಅನ್ನುವಂತಹ ಒಂದು ಹಂಬಲ ಇದ್ದ ಹಾಗೆ ಕಾಣಿಸ್ತಾ ಇದೆ. ಆದ್ರೆ ಈಗ ಸೂಚನೆ ಏನ್ ಕೊಡುತ್ತೆ ಹೈಕಮಾಂಡ್ ಅನ್ನುವಂತಹ ಕುತೂಹಲ ಇದೆ. ಇಬ್ಬರು ನಾಯಕರನ್ನ ಕರೆಸಿಕೊಂಡು ಸಿದ್ದರಾಮಯ್ಯ ಆಪ್ತರು ಕೂಡ ಹೌದು. ಇಂತಹ ಸಂದರ್ಭದಲ್ಲಿ ಏನ್ ಸೂಚನೆ ಕೊಡುತ್ತೆ ಇವರಿಬ್ಬರಿಗೆ ಅನ್ನುವಂತಹ ಕುತೂಹಲ ಇಲ್ಲಿ ಈಗ ಮನೆ ಮಾಡಿರೋದು. ಹಾಗಾದ್ರೆ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಸರ್ಕಾರ ರಚನೆಯ ತಯಾರಿಯ ಮಧ್ಯೆ ಇಬ್ಬರನ್ನ ಕರೆಸಿಕೊಂಡಿರುವಂತಹ ಹೈಕಮಾಂಡ್ ಈಗ ಎಂಬಿ ಪಾಟೀಲ್ ಕೂಡ ಹೇಳ್ತಾ ಇದ್ದಾರೆ, ಏನೇ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡ್ರು ನಾನು ಅದಕ್ಕೆ ಬದ್ಧ ಆಗಿರ್ತೀನಿ ಅನ್ನೋದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ದೆಹಲಿಯಲ್ಲಿ ಒಂದ್ ಕಡೆ ಸರ್ಕಾರ ರಚನೆಯ ಕಸರತ್ತು ಆರಂಭ ಆಗಿದ್ರೆ, ಈಗಾಗಲೇ ತಯಾರಿಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಈಗಾಗಲೇ ಎಂಬಿ ಪಾಟೀಲ್ ಹಾಗೆಯೇ ಪರಮೇಶ್ವರ್ ಅವರನ್ನು ಕೂಡ ಹೈಕಮಾಂಡ್ ಈಗ ಕರೆಸಿಕೊಂಡಿದೆ. ಏನ್ ಸೂಚನೆ ಕೊಡುವಂತಹ ಸಾಧ್ಯತೆಗಳು ಇದೆ? ಈಗ ಮತ್ತೊಂದು ಕಡೆ ಪರಮೇಶ್ವರ್ ಕೂಡ ಕೆಪಿಸಿಸಿ ಅಧ್ಯಕ್ಷ ಗಾದಿ ಮೇಲೆ ಕಣ್ಣಿಟ್ಟಿದ್ದಾರೆ. ನವಿತಾ ಜೈನ್ ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಹಿರಿಯ ನಾಯಕರಾಗಿರ್ತಕ್ಕಂಥ ಎಂಬಿ ಪಾಟೀಲ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹೈಕಮಾಂಡ್ ಬುಲಾವ್ ನೀಡಿರ್ತಕ್ಕಂಥ ಇಬ್ಬರು ನಾಯಕರು ಇದೀಗ ದೆಹಲಿಗೆ ತೆರಳುತ್ತಿರ್ತಕ್ಕಂಥ ಒಂದು ಕಡೆ ಎಲ್ಲೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲೊಂದು ಕಡೆ ಬೇಸರಗೊಂಡಿದ್ದಾರೆ ಎಂಬ ಮಾಹಿತಿ, ಮತ್ತು ಕಡೆ ಎಂಬಿ ಪಾಟೀಲ್ ಕೂಡ ಬೇಸರಗೊಂಡಿದ್ದಾರೆ ಎಂಬ ಮಾಹಿತಿ ಹಿನ್ನೆಲೆಯಲ್ಲಿ ಇದೀಗ ಹೈಕಮಾಂಡ್ ಕರೆಸಿಕೊಳ್ತಿರ್ತಕ್ಕಂಥದ್ದು. ನಿನ್ನೆಯಷ್ಟೇ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲ್ರವರು ಡಾಕ್ಟರ್ ಜಿ ಪರಮೇಶ್ವರ್ಗೆ ಕರೆ ಮಾಡಿ KPCC ಅಧ್ಯಕ್ಷ ಹುದ್ದೆಯನ್ನು ನಿರ್ವಹಿಸ್ತೀರಾ ಅಥವಾ ಸ್ಪೀಕರ್
ಹುದ್ದೆಯನ್ನು ನಿರ್ವಹಿಸಲಿಕ್ಕೆ ಆಸಕ್ತಿ ಇದೆಯಾ ಅಂತೇಳಿ ಅವರಿಗೆ ಆಪ್ಷನ್ ಇಟ್ಟಿರ್ತಕ್ಕಂಥ ಆ ಸಂದರ್ಭದಲ್ಲಿ ಪರಮೇಶ್ವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಒಂದು ವೇಳೆ ಸಂಪುಟದಲ್ಲಿ ಏನಾದರೂ ಪರಮೇಶ್ವರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂತ ಹೇಳಿದ್ರೆ ಎಲ್ಲೊಂದು ಕಡೆ ದಲಿತ CM ರೇಸ್ನಲ್ಲಿರ್ತಕ್ಕಂಥ ಪರಮೇಶ್ವರ್ಗೆ ಅತಿ ದೊಡ್ಡ ನಿರಾಸೆ ಆಗುವಂಥದ್ದು. ಎಲ್ಲೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಪುತ್ರನನ್ನು ರಾಜಕೀಯ ಭವಿಷ್ಯಕ್ಕಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂಥ ಅನೇಕ ನಾಯಕರನ್ನ ರಾಜಕೀಯ ಬಲಿ ಕೊಟ್ಟರು ಅಂತೇಳಿ ಗಂಭೀರ ಆರೋಪ ಕೇಳಿ ಬರುವ ಸಾಧ್ಯತೆ ಇದೆ ಎಂಬ ಕಾರಣವೂ ಕೂಡ ಈಗ ಕೇಳಿ ಬರ್ತಿರ್ತಕ್ಕಂಥದ್ದು. ಈಗಾಗಲೇ ಪರಮೇಶ್ವರ್ ಅವರ ಮನವೊಲಿಕೆಗಾಗಿ ಈಗಾಗಲೇ ದೆಹಲಿಗೆ ಕರ್ಸ್ಕೊಳ್ತಿರ್ತಕ್ಕಂಥದ್ದು ಮತ್ತು MB ಪಾಟೀಲ್ ರವರ ಮನವೊಲಿಕೆ ಕೂಡ ದೆಹಲಿಗೆ ಕರ್ಸ್ಕೊಳ್ತಿರ್ತಕ್ಕಂಥದ್ದು. MB ಪಾಟೀಲ್ ರವರಿಗೆ ಎಲ್ಲೊಂದು ಕಡೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡುವ ಸಾಧ್ಯತೆ ಇರುವಂಥದ್ದು. ಯಾಕಂತಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಸಮುದಾಯದ ಪಕ್ಷ ಸಂಘಟನೆ ಕಾರಣಕ್ಕಾಗಿ MB ಪಾಟೀಲ್ ರವರಿಗೆ ಲಿಂಗಾಯತ ಕೋಟದಡಿ DCM ಮಾಡೋ ಸಾಧ್ಯತೆ ಇರ್ತಕ್ಕಂಥದ್ದು. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಪ್ರಮುಖವಾಗಿ ಸ್ಪೀಕರ್ ಹುದ್ದೆಗೆ ಕೇಳಿ ಬರ್ತಿರ್ತಕ್ಕಂಥದ್ದು. ಯಾಕಂದರೆ ಪರಮೇಶ್ವರ್ ಸ್ಪೀಕರ್ ಹುದ್ದೆಯನ್ನು ನಿರಾಕರಿಸುವ ಸಾಧ್ಯತೆ ಇರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಮಂತ್ರಿ ಸ್ಥಾನ ಕೊಡಲಿಕ್ಕೆ ಅವರಿಗೆ ಎಲ್ಲೊಂದು ಕಡೆ ಹೈಕಮಾಂಡ್ಗೂ ಕೂಡ ಆಸಕ್ತಿ ಇಲ್ಲ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಸ್ಪೀಕರ್ ಹುದ್ದೆಗೆ ಅಗಾಧ ಅನುಭವ ಇರ್ತಕ್ಕಂಥವ್ರು, ಒಂದಷ್ಟು ಕ್ವೈಟ್ ನೇಚರ್ ಇರ್ತಕ್ಕಂಥವ್ರು ಮತ್ತು ಒಂದಷ್ಟು ತಿಳುವಳಿಕೆ ಉಳ್ಳವಂಥವ್ರು ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಸ್ಪೀಕರ್ ಹುದ್ದೆಗೆ ಪರಮೇಶ್ವರ್ ಫಿಟ್ ಆಗಿದ್ದಾರೆ ಅನ್ನೋದು ಕೂಡ ಹೈಕಮಾಂಡ್ ಲೆಕ್ಕಾಚಾರ. ಹಾಗಾಗಿ ಬಹುಶಃ ಸ್ಪೀಕರ್ ಹುದ್ದೆ ವಿಚಾರವಾಗಿ ಅವರಿಗೆ ಮನವೊಲಿಕೆಗೆ ಕರೆಸಿದೆ ಅಂತ ಹೇಳಲಾಗ್ತದೆ. ಈ ಎಲ್ಲ ಬೆಳವಣಿಗೆ ನಡುವೆ ನವಿತಾ ಜೈನ್ KC ವೇಣುಗೋಪಾಲ್ ಅವರು PCC ಅಧ್ಯಕ್ಷ ಹುದ್ದೆ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಕರೆಯನ್ನು ಮಾಡಿದ್ದಾರೆ. ಕರೆ ಮಾಡಿದ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಂತ್ರಿ ಸ್ಥಾನದ ಬೇಡಿಕೆಯನ್ನು ಕೊಟ್ಟಿದ್ದಾರೆ. ಆದರೆ 2028 ಚುನಾವಣೆ ವರ್ಷ ಇರತಕ್ಕಂಥದ್ದು. ಹಾಗಾಗಿ ಚುನಾವಣೆ ವರ್ಷ ಸಂದರ್ಭದಲ್ಲಿ ಮಂತ್ರಿಗಿರಿ ಮತ್ತು PCC ಅಧ್ಯಕ್ಷ ಹುದ್ದೆ ಎರಡೂ ಹುದ್ದೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಮತ್ತು ಎರಡು ಹುದ್ದೆಗೆ ಸಮರ್ಥವಾಗಿ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವ್ದಾದ್ರು ಒಂದು ಹುದ್ದೆಯನ್ನು ಕೊಡುವುದಾಗಿ ತಿಳಿಸಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಂಗಳೂರಿಗೆ ಬಂದ ಕೂಡಲೇ ನಾನು ಅವರ ಜೊತೆ ಚರ್ಚೆ ಮಾಡಿ ನನ್ನ ನಿರ್ಧಾರವನ್ನು ತಿಳಿಸ್ತೀನಿ ಅಂತ ಹೇಳ್ತಿದ್ದಾರೆ. ಮಂತ್ರಿಯೋ ಅಥವಾ PCC ಅಧ್ಯಕ್ಷ ಹುದ್ದೆ ಅನ್ನೋದು ಕೂಡ ಸಿದ್ದರಾಮಯ್ಯನವರು ಸೂಚನೆ ಮೇರೆಗೆ ಸತೀಶ್ ಜಾರಕಿಹೊಳಿ ಭವಿಷ್ಯ ನಿರ್ಧಾರವಾಗಲಿದೆ. ಈ ಎಲ್ಲದರ ನಡುವೆ ಕೂಡ ಪರಮೇಶ್ವರ್ ಕೂಡ PCC ಅಧ್ಯಕ್ಷ ಹುದ್ದೆಯ ಆಫರ್ನ್ನು ಕೊಟ್ಟಿರ್ತಕ್ಕಂಥ ಸುರ್ಜೇವಾಲ್ರವರು ದಲಿತ CM ರೇಸ್ನಲ್ಲಿ ಇರುವಂಥ ಕಾರಣಕ್ಕಾಗಿ ಈ ಒಂದು ಹುದ್ದೆಯ ಆಫರ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಒಂದು ವೇಳೆ ಈಗಾಗಲೇ ಉಪಮುಖ್ಯಮಂತ್ರಿಯಾಗಿ ಪ್ರಿಯಾಂಕ್ ಖರ್ಗೆ ಅಥವಾ ಒಂದು ವೇಳೆ ಪರಮೇಶ್ವರನ್ನು ಮಾಡಿದ್ರು ಕೂಡ OBC ಸಮುದಾಯಕ್ಕೆ ಏನಾದರೂ ಕೊಡ್ತಾರ ಅನ್ನೋ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಯಾಕಂತೇಳಿ BK ಹರಿಪ್ರಸಾದ್ ಹೆಸರು ಕೂಡ ಇದೀಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. PCC ಹುದ್ದೆಗೆ ವಿಚಾರವಾಗಿ BK ಹರಿಪ್ರಸಾದ್ ಅವರು ಕೂಡ ಕೊಟ್ಟರು ಕೂಡ ಆಶ್ಚರ್ಯಪಡಬೇಕಾಗಿಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥ. ಯಾಕಂತೇಳಿದ್ರೆ ಈಗಾಗಲೇ BK ಹರಿಪ್ರಸಾದ್ ಅವರ MLC ಸ್ಥಾನ ಕೂಡ ಅವಧಿಗೆ ಮುಕ್ತಾಯಗೊಳ್ತಿರ್ತಕ್ಕಂಥ. ಹಾಗಾಗಿ ರಾಜ್ಯಸಭೆಗೆ ಕೂಡ ಅವರಿಗೆ ಆಫರ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆದರೆ ರಾಜ್ಯಸಭೆ ವಿಚಾರ ಸಂಬಂಧಪಟ್ಟಾಗೆ ದೆಹಲಿ ರಾಜಕಾರಣಕ್ಕೆ BK ಹರಿಪ್ರಸಾದ್ ಅವರು ಆಸಕ್ತಿ ವಹಿಸಿಲ್ಲ. ಮತ್ತೆ ಕರ್ನಾಟಕದಲ್ಲೇ ರಾಜಕಾರಣ ಮುಂದುವರಿಸಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥ ಮತ್ತೆ MLC ಮರು ಆಯ್ಕೆ ಕೂಡ ಮನಸ್ಸು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವರು ಈ ಸರ್ಕಾರದಲ್ಲಿ ಸಚಿವಾಕಾಂಕ್ಷಿ ಕೂಡ ಆಗಿರ್ತಕ್ಕಂಥ. ಹಾಗಾಗಿ ಎಲ್ಲೊಂದು ಕಡೆ ಒಂದು ವೇಳೆ ಸಚಿವಾಕಾಂಕ್ಷಿ ಪಟ್ಟವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ OBC ಲೆಕ್ಕದಲ್ಲಿ PCC ಅಧ್ಯಕ್ಷ ಮಾಡುವ ಸಾಧ್ಯತೆ ಇದೆ ಅಂತ ಕೂಡ ಕೇಳಿ ಬರ್ತಿರ್ತಕ್ಕಂಥ. ಆದರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ರೆ ಅವರು ಕೂಡ OBC ಸಮುದಾಯಕ್ಕೆ ಬರ್ತಾರೆ. ಹಾಗಾಗಿ OBC ಸಮುದಾಯದ ಒಂದು ಕಡೆ PCC ಅಧ್ಯಕ್ಷ ಹುದ್ದೆ ಮತ್ತು DCM ಹುದ್ದೆ ಕೊಡೋದು ಯಾವ ಮಟ್ಟಿಗೆ ಸರಿ ಎಂಬ ಲೆಕ್ಕಾಚಾರಗಳು ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆ ಹೈಕಮಾಂಡ್ಗೂ ಕೂಡ ಈ ಬಾರಿ ಕೇರಳದಲ್ಲಿ ಮಾಡಿರ್ತಕ್ಕಂಥ ಅಂದರೆ ಕೇರಳಂ ಸಚಿವ ಸಂಪುಟದ ರೀತಿಯಲ್ಲಿ ಇಲ್ಲೂ ಕೂಡ ಮಾಡಬೇಕಂತ ಇರಾದೆ ಹೊಂದಿರತಕ್ಕಂಥದ್ದು. 50 ರಿಂದ 60 ವರ್ಷದ ಒಳಗಡೆ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಅವಕಾಶ ಕೊಡಲಿಕ್ಕೆ ಕೂಡ ತೀರ್ಮಾನ ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ಸಂಪುಟದ ಸುಮಾರು 15 ರಿಂದ 20 ಸಚಿವರಂತವರಿಗೆ ಏನು ಕೊಡಲಾಗುತ್ತೆ ಅಂತ ಹೇಳಲಾಗ್ತದೆ. ಹಾಗಾಗಿ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂಥ ಸುಮಾರು 15 ರಿಂದ 20 ಜನ ಹಿರಿಯರಿಗೆ ಈ ಬಾರಿ ಅವಕಾಶ ಇಲ್ಲ. ಅವರನ್ನ ಪಕ್ಷ ಸಂಘಟನೆಗೆ ತೊಡಗಿಸಿಕೊಳ್ಳಿಕ್ಕೆ ಕೂಡ ಪ್ಲಾನ್ ಮಾಡ್ತಿರ್ತಕ್ಕಂಥದ್ದು. ನವಿತಾ ಜೈನ್, ಸಿದ್ಧಾಂತ್ ಪಟೇಲ್, ಈಗಾಗಲೇ ಒಂದ್ ಕಡೆ ಸಹಿ ಸಂಗ್ರಹದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ KPCC ಅಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿಗೆ ಹಿನ್ನಡೆ ಆಗುವ ಸಾಧ್ಯತೆ ಇದೆಯಾ? ಹೇಗೆ? ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರಿಗೆ 2 ಆಫರ್ ಕೊಟ್ಟಿದ್ದಾರೆ ನವಿತಾ. ಒಂದು, ನೀವು PCC ಅಧ್ಯಕ್ಷರಾಗಿ ಅಥವಾ ಮಂತ್ರಿಯಾಗಿ ಎರಡರಲ್ಲಿ ಯಾವುದಾದ್ರೂ ಒಂದಾಗಿ 2 ಹುದ್ದೆಯನ್ನು ಏಕಕಾಲಕ್ಕೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಈಗಾಗಲೇ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಈ ಹಿಂದೆ DK ಶಿವಕುಮಾರ್ ಅವರಿಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆ, ಉಪಮುಖ್ಯಮಂತ್ರಿ ಸ್ಥಾನ, ಜಲಸಂಪನ್ಮೂಲ ಖಾತೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅಂತ ಖಾತೆಗಳನ್ನು ಕೊಟ್ಟಿದ್ರಿ ಅನ್ನೋ ದಾಟಿಯಲ್ಲಿ ನನಗೂ ಕೂಡ ಅವಕಾಶವನ್ನು ಕೊಡಿ, ನನಗೆ DCM ಬದಲು ಮಂತ್ರಿ ಸ್ಥಾನವನ್ನು PCC ಅಧ್ಯಕ್ಷ ಹುದ್ದೆ ಮತ್ತು ಮಂತ್ರಿ ಸ್ಥಾನವನ್ನು ಕೊಡಿ ಅಂತೇಳಿ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ನಿರ್ಧಾರ ಯಾವ ರೀತಿ ಇದೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಒಂದು ಕಡೆ 2028ರ ಚುನಾವಣೆಯಲ್ಲಿ ಎಲ್ಲೊಂದು ಕಡೆ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಬೇಕೆಂಬುದು ಕೂಡ ಅವರ ಅತಿಯಾದ ಆಸೆ ಮತ್ತು ಆಕಾಂಕ್ಷೆ ಕೂಡ ಕನಸು ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಇತ್ತ PCC ಅಧ್ಯಕ್ಷ ಹುದ್ದೆಯೂ ಬೇಕು ಮತ್ತು ಮಂತ್ರಿ ಸ್ಥಾನವೂ ಬೇಕು. ಮಂತ್ರಿ ಸ್ಥಾನ ಇದ್ರೆ ಎಲ್ಲೊಂದು ಕಡೆ ಸರ್ಕಾರದ ಭಾಗವೂ ಕೂಡ ಆಗಬಹುದು ಎಂಬ ಲೆಕ್ಕಾಚಾರ ಕೂಡ ಸತೀಶ್ ಜಾರಕಿಹೊಳಿ ಬಳಿ ಇರ್ತಕ್ಕಂಥದ್ದು. ಆದರೆ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರು ನನಗೆ PCC ಅಧ್ಯಕ್ಷ ಹುದ್ದೆ
ಹುದ್ದೆ ಬೇಡ, ನನಗೆ ಮಂತ್ರಿ ಸ್ಥಾನ ಸಾಕು ಅಂತ ಹೇಳಿಲ್ಲ. ಬಹುಶಃ DCM ಹುದ್ದೆ ಕೂಡ ಬೇಡಿಕೆ ಇಡುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆ ಸ್ವತಃ ಸತೀಶ್ ಜಾರಕಿಹೊಳಿ ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದು, 2 ಹುದ್ದೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವೇಣುಗೋಪಾಲರು ಖಂಡ ತುಂಡವಾಗಿ ಹೇಳಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಪರಮೇಶ್ವರ್ ಕೂಡ PCC ಅಧ್ಯಕ್ಷ ಹುದ್ದೆಯನ್ನು ಸುರ್ಜೇವಾಲರ ಮುಖಾಂತರ ಆಫರನ್ನು ಮಾಡಿರ್ತಕ್ಕಂಥದ್ದು. ಯಾಕಂದರೆ ಪರಮೇಶ್ವರ್ 8 ವರ್ಷಗಳ ಕಾಲ ನಿರಾತಂಕವಾಗಿ ಮತ್ತು ತುಂಬ ದಕ್ಷವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಹುದ್ದೆಯನ್ನು ನಿರ್ವಹಿಸಿದರು ಮತ್ತು ಕಾಂಗ್ರೆಸ್ ಸರ್ಕಾರ 2013 ಬರಲಿಕ್ಕೆ ಅವರ ಪಾತ್ರ ಕೂಡ ಇತ್ತು. ಜೊತೆಗೆ ಅವತ್ತಿನ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ KPC ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳ ನಡುವೆ ಸಮನ್ವಯತೆ ಇತ್ತು. ಹಾಗಾಗಿ ದಕ್ಷತೆಯಿಂದ 8 ವರ್ಷಗಳ ಸುದೀರ್ಘ PCC ಅಧ್ಯಕ್ಷರಾಗಿ ನಿರ್ವಹಿಸಿದ್ರೆ ಎಂಬ ಕಾರಣಕ್ಕಾಗಿ ಮತ್ತೆ ಅವರಿಗೆ ಆಫರ್ ಮಾಡಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಸ್ಪೀಕರ್ ಹುದ್ದೆಯನ್ನು ಕೂಡ ಆಫರ್ ಮಾಡಿರ್ತಕ್ಕಂಥದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ದೆಹಲಿಯಲ್ಲಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ DK ಶಿವಕುಮಾರ್. ಸಂಪುಟ ರಚನೆ ಬಗ್ಗೆ ಖರ್ಗೆ ಜೊತೆ DK ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಕಾಲಿಗೆ ಬಿದ್ದು ನಮಸ್ಕಾರವನ್ನ ಮಾಡಿದ್ದಾರೆ DK ಶಿವಕುಮಾರ್ ಅವರು. ದೆಹಲಿಯ ಖರ್ಗೆ ನಿವಾಸದಲ್ಲಿ ಮಹತ್ವದ ಮಾತುಕತೆ ನಡೀತಾ ಇದೆ. ಸಂಪುಟ ರಚನೆ ಬಗ್ಗೆ ಖರ್ಗೆ ಜೊತೆ DKಶಿ ಚರ್ಚೆಯನ್ನ ಮಾಡಿದ್ದಾರೆ. ದೆಹಲಿಯಲ್ಲಿ ಖರ್ಗೆ ಭೇಟಿ ಮಾಡಿ ಸಂಪುಟ ರಚನೆಯ ಕುರಿತಂತೆ ಸಮಾಲೋಚನೆಯನ್ನ ಮಾಡಿದ್ದಾರೆ. ದೆಹಲಿಯ ಖರ್ಗೆ ನಿವಾಸದಲ್ಲಿ ಮಹತ್ವದ ಮಾತುಕತೆ ನಡೆದಿದ್ದು, ನಾಳೆ ಸಂಜೆ CLP ಸಭೆಗೆ DK ಶಿವಕುಮಾರ್ ಭರ್ಜರಿ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ನಾಳೆ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಈ ಒಂದು ಸಭೆಯಲ್ಲಿ DK ಶಿವಕುಮಾರ್ ಅವರನ್ನ CLPಯ ನಾಯಕರನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ DK ಶಿವಕುಮಾರ್ ಅವರನ್ನ CM ಆಗಿ ಆಯ್ಕೆ ಕೂಡ ಮಾಡಲಾಗುತ್ತೆ. ಸೊ ವಿಧಾನಸೌಧದ 3ನೇ ಮಹಡಿಯಲ್ಲಿ CLP ಸಭೆ ನಡೆದು ಕುರಿತು ಅಧಿಕೃತವಾಗಿ ಈಗ ಅಧಿಕೃತ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ, ಅಂದ್ರೆ ಸೂಚನೆಯನ್ನ ಹೊರಡಿಸಿದ್ದಾರೆ CLP ಕಾರ್ಯದರ್ಶಿ ಅಲ್ಲಮ ಪ್ರಭು ಪಾಟೀಲ್ ಅವರು. ನಾಳೆ ಸಂಜೆ CLP ಸಭೆ ನಡೆಯುತ್ತೆ ಅನ್ನುವ ಸೂಚನೆಯನ್ನ ನೀಡಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯನ್ನು ಕರೀತಾ ಇದ್ದೀವಿ. ಮಾತಾಡಿದ್ವಿ, ಟೈಮಿಂಗ್ ಮಾತಾಡೋಣ, ಎಲ್ಲರಿಗೂ ಬೆಂಗಳೂರಲ್ಲಿ ಕೇಳಿದ್ದೀವಿ. ಯಾಕೆ ನಮ್ಮ ಹೈಕಮಾಂಡ್ ಲೀಡರ್ಸ್ ಕೇಳಬೇಕು, ಅವರು ಬರಬೇಕು, ಅಬ್ಸರ್ವರ್ ಬರಬೇಕು, ಜನಸಂಖ್ಯೆ ಬರಬೇಕು. ಆ ಟೈಮಿಂಗ್ ಅವ್ರು ಕೇಳ್ಕೊಂಡು ಟೈಮಿಂಗ್ ಇದೊಂದು ವಿಧಾನಸೌಧದಲ್ಲಿ ಯಾವಷ್ಟು ನಾಯಕರು. ದೆಹಲಿಯಲ್ಲಿ DK ಶಿವಕುಮಾರ್ ಹಾಗೆಯೇ ಸಿದ್ದರಾಮಯ್ಯ ಅವರ ಲಂಚ್ ಮೀಟ್ ಆಗಿದೆ. ಈಗಾಗಲೇ ದೆಹಲಿಯಲ್ಲಿದ್ದಾರೆ ಸಿದ್ದರಾಮಯ್ಯ ಅವರು. ಹಾಗೆಯೇ ಸಿದ್ದರಾಮಯ್ಯ ಹೋದಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಕೂಡ ನಿನ್ನೆ ಹೋಗಿದ್ದಾರೆ ದೆಹಲಿಗೆ. ಈಗಾಗಲೇ ಎಲ್ಲ ನಾಯಕರುಗಳನ್ನ ಮೀಟ್ ಮಾಡ್ತಾ ಇದ್ದಾರೆ. ಊಟ ಮಾಡುತ್ತಾ ಮುಂದಿನ ತೀರ್ಮಾನಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ DK ಶಿವಕುಮಾರ್ ಹಾಗೆಯೇ ಸಿದ್ದರಾಮಯ್ಯ. DK ಶಿವಕುಮಾರ್ CM ಜೊತೆಗೆ ಮುನಿಯಪ್ಪ, ಯತೀಂದ್ರ ಕೂಡ ಒಟ್ಟಿಗೆ ಇದ್ರು. CLP ಸಭೆ ಸೇರಿ ಮತ್ತಿತರ ವಿಚಾರಗಳ ಬಗ್ಗೆ ಈಗ ದೆಹಲಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ರಚನೆ ಹಾಗೆಯೇ KPCC ಅಧ್ಯಕ್ಷರ ಆಯ್ಕೆಯ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆಯನ್ನ ಮಾಡಲಾಗಿದ್ದು, ಸಿದ್ದರಾಮಯ್ಯ ಹಾಗೆಯೇ DKಶಿ ಲಂಚ್ ಮೀಟ್ ಅನ್ನ ಮಾಡಿ ಅಲ್ಲಿ ಸಾಕಷ್ಟು ವಿಚಾರಗಳು, ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಂಪುಟ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, PCC ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರನ್ನ ತೆಗೆದುಕೊಳ್ಬೇಕು, ಯಾರ್ಯಾರಿಗೆ ಯಾವ ಸ್ಥಾನ ಕೊಡಬೇಕು ಅನ್ನೋದ್ರ ಕುರಿತು ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಇನ್ನು ದೆಹಲಿಯಿಂದ ಬೆಂಗಳೂರಿನತ್ತ ಸಿದ್ದರಾಮಯ್ಯ ಈಗಾಗಲೇ ಬರ್ತಾ ಇದ್ದಾರೆ. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, KC ವೇಣುಗೋಪಾಲ್ ಇವರೆಲ್ಲರನ್ನ ಭೇಟಿ ಮಾಡಿ ಇದೀಗ ಸಿದ್ದರಾಮಯ್ಯ ಅವರು ವಾಪಸ್ ಬೆಂಗಳೂರಿನ ಕಡೆಗೆ ಈಗ ಹೊರಟಿದ್ದಾರೆ. ಆದರೆ ಮಧ್ಯಾಹ್ನದ ಊಟದ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ನಿಮಗೆ ಫೋಟೋದಲ್ಲೂ ಕೂಡ ನಾವು ತೋರಿಸ್ತಾ ಇದೀವಲ್ಲ, ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯ, KH ಮುನಿಯಪ್ಪ, DK ಶಿವಕುಮಾರ್ ಹಾಗೆಯೇ ಸಿದ್ದರಾಮಯ್ಯ ಅವರು ಎಲ್ಲರೂ ಕೂಡ ಊಟ ಮಾಡ್ತಾ ಚರ್ಚೆಯನ್ನ ಮಾಡಿದ್ದಾರೆ. ನಿನ್ನೆಯಷ್ಟೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ತಮ್ಮ CM ಸ್ಥಾನಕ್ಕೆ. ಇವತ್ತು ರಾಜೀನಾಮೆಯನ್ನ ರಾಜ್ಯಪಾಲರು ಅಂಗೀಕಾರ ಮಾಡಿದ್ದಾರೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ DK ಶಿವಕುಮಾರ್ CM ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಮುಖ್ಯ ಕಾರ್ಯದರ್ಶಿಗೆ DK ಶಿವಕುಮಾರ್ ಈಗಾಗಲೇ ಫೋನ್ ಮಾಡಿ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರಮಾಣ ವಚನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಿ ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಕೊಟ್ಟಿದ್ದಾರೆ DK ಶಿವಕುಮಾರ್ ಅವರು. ಸೊ ಒಂದಷ್ಟು ದಿನಾಂಕಗಳು ಈಗಾಗಲೇ ಸಾಕ್ಷಿ ಚಾಲ್ತಿಯಲ್ಲಿದ್ವು, 1ನೇ ತಾರೀಕು 3ನೇ ತಾರೀಕು ಅಂತೇಳಿ. ಆದರೆ ಇದೀಗ ಜೂನ್ 5ರಂದು DK ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ.
ಡಿಕೆಶಿ ಆಪ್ತ ಜ್ಯೋತಿಷಿ ಡಾಕ್ಟರ್ ಬಿಪಿ ಆರಾಧ್ಯ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. 5ನೇ ತಾರೀಕು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಜೂನ್ 5ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಯಾವಾಗ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅನ್ನುವಂತಹ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು, ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆ ಆಗ್ಬೇಕು, ಅಲ್ಲಿ ಶಾಸಕಾಂಗ ನಾಯಕನ ಆಯ್ಕೆ ಆಗ್ಬೇಕಾಗತ್ತೆ, ಆ ನಂತರ ಪ್ರಮಾಣ ವಚನ ಅಂತೇಳಿ. ಆದ್ರೆ ಆಲ್ರೆಡಿ ಈಗಾಗಲೇ ತಯಾರಿಯನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಮುಖ್ಯ ಕಾರ್ಯದರ್ಶಿಗೂ ಕೂಡ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೇನೆ ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯ ಆಗಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದು, ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಎಲ್ಲ ತಯಾರಿಯನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಫೋನ್ ಮೂಲಕ ಮಾಹಿತಿಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಸೊ 5ನೇ ತಾರೀಕು ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ ಮುಖ್ಯಮಂತ್ರಿಯಾಗಿ. ಇವರ ಕನಸು ಇದು. ಯಾಕಂದ್ರೆ ಇದಕ್ಕಾಗಿ 6 ತಿಂಗಳಿಂದ ಸತತ ಪ್ರಯತ್ನ ಮಾಡಿದ್ರು. ಈ ಹಿಂದೆನೇ ಮಾಡಿದ್ರು 2023ರಲ್ಲೇ. ಆದ್ರೆ ಆ ಸಂದರ್ಭದಲ್ಲಿ 2.5 ವರ್ಷ ಅಧಿಕಾರ ಹಂಚಿಕೆಯ ಮಾತಾದ ಬಳಿಕ ಡಿಕೆ ಶಿವಕುಮಾರ್ 2.5 ವರ್ಷ ಆದ ಬಳಿಕ ಈಗಾಗಲೇ 6 ತಿಂಗಳ ಆಗ್ತಾ ಬಂದಿದೆ. ಅಂದ್ರೆ ಈಗಾಗಲೇ ಸರ್ಕಾರ ರಚನೆಯಾಗಿ 3 ವರ್ಷ ಆಗಿದೆ. 2.5 ವರ್ಷ ಆದ ಬಳಿಕವೇ ಡಿಕೆ ಶಿವಕುಮಾರ್ ಅವರ ಬಳಗದವರು ಈಗಾಗಲೇ ಜೋರಾಗಿ ಬಹಿರಂಗವಾಗಿ ಈ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಆರಂಭ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಅಂತೂ ಇಂತೂ ಕೊನೆಗೂ ನಿರ್ಧಾರ ಮಾಡಿ ಸಿದ್ದರಾಮಯ್ಯ ಅವರಿಗೆ ಹೇಳಿದೆ. ಸಿದ್ದರಾಮಯ್ಯ ಅವರು ನಿನ್ನೆ ತಾನು ರಾಜೀನಾಮೆಯನ್ನ ತಮ್ಮ ಸ್ಥಾನಕ್ಕೆ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಡಿಕೆ ಶಿವಕುಮಾರ್ ಅವರ ಆಪ್ತ ಜ್ಯೋತಿಷಿಯಾಗಿರುವಂತಹ ಬಿಪಿ ಆರಾಧ್ಯ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ, ಹೇಳಿ ಮೇಡಮ್. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ನಾಳೆ ಆಯ್ಕೆ ಆಗ್ತಾರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ. ಅವರ ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಹತ್ರ ಏನಾದರೂ ಅವರು ಕೇಳಿದ್ರ? ಯಾವಾಗ ಒಳ್ಳೆಯ ದಿನ ಇದೆ, ಮುಹೂರ್ತ ಇದೆ, ಯಾವಾಗ ಗಳಿಗೆ ಇದೆ ಅಂತ ಹೇಳಿ? ಹೌದು, ಶುಕ್ರವಾರ ಕೊಟ್ಟಿದ್ದೀನಿ, 5ನೇ ತಾರೀಕು. 5ನೇ ತಾರೀಕು? ಹೌದು. 5ನೇ ತಾರೀಕು ಎಷ್ಟು ಹೊತ್ತಿಗೆ, ಯಾವ ಸಮಯ ಹೇಳಿದಿರಿ? 12:30 ಅಭಿಜಿನ್ ಮುಹೂರ್ತ. ಓಕೆ. ಅಭಿಜಿನ್ ಮುಹೂರ್ತದಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹದ್ದು ಒಳ್ಳೆಯ ಕಾಲ ಅಂತ ಹೇಳಿದ್ರಿ. ಈ ಮುಹೂರ್ತದ ವಿಶೇಷತೆ ಹೇಳೋದಾದ್ರೆ ಆರಾಧ್ಯ ಅವರೇ? ಆ ಮುಹೂರ್ತದ ವಿಶೇಷತೆ ಅಂದ್ರೆ ಎಷ್ಟೇ ದುಷ್ಟಶಕ್ತಿಗಳು ಬಂದು ನಾಶ ಮಾಡ್ತದೆ ಆ ಮುಹೂರ್ತ. ಓಕೆ. ಈ ಶಿವನ 3ನೇ ಕಣ್ಣಿದ್ದಂಗೆ ಅಭಿಜಿನ್ ಮುಹೂರ್ತ. ದುಷ್ಟಶಕ್ತಿಗಳು ನಾಶ ಮಾಡ್ತದೆ. ಓಕೆ. ಈಗ ಕೆಲವರು ಹೇಳ್ತಾ ಇದ್ರು 1ನೇ ತಾರೀಕು 3ನೇ ತಾರೀಕು ಅಂತ ಹೇಳಿ. ಆ ದಿನಗಳ ಅಲ್ಲಿ ಯಾವುದೇ ಒಂದು ಒಳ್ಳೆ ಗಳಿಗೆಗಳು ಇಲ್ವಾ, ಹೇಗೆ? ಅವ್ರು ಹೇಳಿದ್ರೆ ನನಗೆ ಗೊತ್ತಿಲ್ಲ. ಈಗ ನೀವ್ ಹೇಳ್ತಾ ಇದ್ರಲ್ಲ 5ನೇ ತಾರೀಕು ಅಂದ್ರೆ ಅಧಿಕ ಮಾಸ ಅಂತ ಒಂದಷ್ಟು ಜನ ಹೇಳ್ತಾರೆ. ಈಗ ಆ ರೀತಿಯಾಗಿ ಇದಕ್ಕೆ ಏನು ಆಗೋದಿಲ್ವಾ? ಅಧಿಕ ಮಾಸಕ್ಕೆ ಶಾಂತಿಗಳು ಮಾಡ್ಕೊಂತಾರೆ, ಅದೇನು ಹೇಳಕ್ ಹೋಗಲ್ಲ. ಹಾ, ಅದೇನ್ ಬೇಕೋ ಮಾಡ್ಕೊಂತಾರೆ ಅಧಿಕ ಮಾಸಕ್ಕೆ. ಓಕೆ. ಅಧಿಕ ಮಾಸದಲ್ಲೂ ಕೂಡ ಶುಭ ಕಾರ್ಯಗಳು ಮಾಡಬಹುದು. ಅಧಿಕ ಮಾಸ ಅಂತಂದ್ರೆ ಈಗ ಅಧಿಕ ಮಾಸ ಅವ್ರಿಗೆ ಕೃತಿಕಾ ನಕ್ಷತ್ರಕ್ಕೆ ಅಧಿಕ ಮಾಸ ಅವೆಲ್ಲ ಬರಲ್ಲ. ಅದು ಸೂರ್ಯ ಹುಟ್ಟೋ ನಕ್ಷತ್ರ. ಓಕೆ. ಅಧಿಕ ಮಾಸ ಅವೆಲ್ಲ ಬರಲ್ಲ. ಓಕೆ ಓಕೆ. ಅಂದ್ರೆ ಇಂತಹ ಕೆಲಸಗಳಿಗೆ ಅವೆಲ್ಲವೂ ಕೂಡ ಯಾವುದೇ ಲೆಕ್ಕ ಬರೋದಿಲ್ಲ ಅಂತ ಹೇಳ್ತಿದ್ದೀರಿ? ಯಾವ ಲೆಕ್ಕ ಬರಲ್ಲ. ಅಂದ್ರೆ ಅರ್ಜುನ ಹುಟ್ಟಿದ ನಕ್ಷತ್ರ. ಓಕೆ. ಅಂದ್ರೆ ಅವರ ನಕ್ಷತ್ರ, ಅವರ ರಾಶಿ, ಜನ್ಮ ಕುಂಡಲಿಯ ಆಧಾರದ ಮೇಲೆ ಹೇಗೆ? 2014ರಲ್ಲಿ ಶೂನ್ಯ ಮಾಸ ಇತ್ತು. ಜನವರಿ 1ನೇ ತಾರೀಕು ಬೇರಿಗೆ ಮಾಡಿದ್ರಲ್ಲ ಶೂನ್ಯ ಮಾಸದಲ್ಲೇ. ಏನ್ ತೊಂದ್ರೆ ಏನಾಯ್ತು? ಅದಕ್ಕೇನೋ ಶಾಂತಿ ಮಾಡಿದ್ರು ಆಯ್ತು. ಸೊ ಈಗ ಇದಕ್ಕೂ ಕೂಡ ಏನಾದ್ರು ಶಾಂತಿ ಮಾಡ್ಬೇಕಾ? ಅಧಿಕ ಮಾಸ ಅಂದ್ರೆ ಅಧಿಕ ಒಂದ್ರ ಮೇಲೆ ಒಂದು ಅಂತ. ಹೌದು, ಅಧಿಕವಾಗ್ತದೆ ಅಂತ. ಓಹೋ. ನೆಕ್ಸ್ಟ್ ತಿರುಗಿ ಇವರೇ ಸಿಎಂ ಆಗ್ತಾರೆ. ಓಕೆ. ಅಂದ್ರೆ ನೆಕ್ಸ್ಟ್ ಟರ್ಮಿಗೂ ಕೂಡ 2028ಗೆ ಇವರೇ ಸಿಎಂ ಆಗ್ತಾರೆ. ಅಧಿಕ ಮಾಸದಲ್ಲಿ ಸ್ಟೇರಿಂಗ್ ಮಾಡಿದ್ರೆ, ಪ್ರಮಾಣ ವಚನ ಮಾಡಿದ್ರೆ ಇನ್ನೊಂದ್ಸಾರಿ ಪ್ರಮಾಣ ವಚನ ಮಾಡೋ ಯೋಗ ಬರುತ್ತೆ. ಆತರ. ಯಾವಾಗ ಕೇಳಿದ್ರು ನಿಮ್ಮ ಹತ್ರ ಈಗ ಈ ಒಂದು ದಿನಾಂಕವನ್ನ? ಮೊನ್ನೆನೆ ಮಾತನಾಡಿದ್ರ ಅಥವಾ ಈಗ ಏನಾದ್ರು ಮಾತನಾಡಿದ್ರ ಈ ವಿಚಾರದಲ್ಲಿ ಮುಹೂರ್ತ? ಮೊನ್ನೆನೆ ಮಾತಾಡಿ ಹೇಳಿದ್ದೆ. ಅದು ತಿರುಗಿ ಬೆಳಿಗ್ಗೆ ಫೋನ್ ಮಾಡಿ ಮಾತಾಡಿದ್ದೀನಿ. ಓಕೆ. ಇವತ್ತು ಬೆಳಿಗ್ಗೆನಾ? ಹೌದು. ಅವ್ರೆ
ಹಾ 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 ಯಾರು ಡಿ ಕೆ ಶಿ ಕುಮಾರಗುಬ್ಬ ವಾಸ್ತು ಮಾಡಕ್ ಹೇಳಿದ್ರು. ಹಾ ಅಲ್ಲಿ ರಾಜೇಂದ್ರ ಪ್ರಸಾದ್ ಬಂದಿದ್ರು, ವಿನಯ್ ಸುಜಯ್ ಅಂತ ಇಂಜಿನಿಯರ್ ಬಂದಿದ್ರು. ಹಾ ಕುಮಾರಗುಬ್ಬ ಗೆಸ್ಟ್ ಹೌಸ್ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀನಿ. ಹಾ 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 ಸಿಎಂ ಮನೆ ಆಗಿ. ಓಕೆ. ಅಲ್ಲಿ ಏನು ಬದಲಾವಣೆ ಹೇಳಿದ್ದೀರಿ? ಅಲ್ಲಿ ನಾರ್ತ್ ಈಸ್ಟ್ ಎಂಟ್ರಿ ಹೇಳಿದೀನಿ ಒಳಗಡೆಗೆ. ಹಾ ನಾರ್ತ್ ಈಸ್ಟ್ ಅಲ್ಲಿ ಒಂದು ಡೋರ್ ಹೇಳಿದೀನಿ. ಹಾ ಆ ಡೋರ್ ಮೇಲೆ ಸಜ್ಜಾ ಹೇಳಿದೀನಿ. ಓಕೆ, ಸಾರಿ ಕೇಳಿಸ್ಲಿಲ್ಲ. ಡೋರ್ ಮೇಲೆ ಕೆಲವು ಡೋರ್ ಚೇಂಜ್ ಮಾಡಕ್ ಹೇಳಿದೀನಿ. ಹಾ ಮೇನ್ ಡೋರ್ ನಾರ್ತ್ ಈಸ್ಟ್ ಅಲ್ಲಿ ಕೊಡ್ತೀವಿ. ಹಾ 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 ಆಮೇಲೆ ರೂಮ್ಗಳಲ್ಲಿ ಕೆಲವು ಟಾಯ್ಲೆಟ್ಗಳು ಸರಿ ಇಲ್ಲ. ಓಕೆ. ಅವೆಲ್ಲ ಚೇಂಜ್ ಮಾಡಕ್ ಹೇಳಿದೀನಿ. ಚೀಫ್ ಇಂಜಿನಿಯರ್ ಬಂದಿದ್ರು, ಕುಮಾರಗುಬ್ಬ ಚೀಫ್ ಇಂಜಿನಿಯರ್ ಬಂದಿದ್ರು. ಅವ್ರನ್ನು ಕಳ್ಸಿದ್ರು. ಓಕೆ. ಅಂದ್ರೆ ಇದು ಪ್ರಮಾಣ ವಚನ ಆಗೋದಕ್ಕಿಂತ ಮುಂಚೆನೆ ಈಗ ಇವೆಲ್ಲವೂ ಕೂಡ ಇಮಿಡಿಯೇಟ್ ಆಗಿ ರಿನೋವೇಷನ್ ಆಗ್ಬೇಕಾ ಹೇಗೆ? ಪ್ರಮಾಣ ವಚನ ಆದ್ಮೇಲೆ ಮನೇಲಿ ಇರ್ತಾರೆ, ಆಮೇಲೆ ಒಳ್ಳೆ ದಿವಸ ನೋಡಿ ಇಲ್ಲಿ ಬರ್ತಾರೆ. ಹಾ 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 ಶ್ರಾವಣ ಮಾಸಕ್ಕೆ ಚೇಂಜ್ ಆಗ್ತಾರೆ ಇಲ್ಲಿ. ಎಲ್ಲ ಕೆಲಸ ನಡೀಲಿ 2 ತಿಂಗಳು. ಸಿಎಂ ಕ್ವಾರ್ಟರ್ಸ್ ಅಂತ ಅದಕ್ಕೆ. ಈಗ ಇದೇ ಡೇಟ್ ಫಿಕ್ಸ್ ಅಂತ ಆಗಿದೆಯಾ? 5ನೇ ತಾರೀಕಿಗೆ ಪ್ರಮಾಣ ವಚನ ಸ್ವೀಕರಿಸೋದು ಅಂತ ಆಯ್ತಾ ಹಾಗಾದ್ರೆ? ಹೌದೌದು, ನಾನು ಕೊಟ್ಟಿರೋದು 5ನೇ ತಾರೀಕೆ. ಅವತ್ತೇ ಮಾಡ್ತಾರೆ ಅಂತ ನಂಬಿಕೆ ಇದೆ ನನಗೆ. ಇವತ್ತೆಲ್ಲ ಬರ್ಕೊಂಡು ಹೋಗಿದಾರಾ? ಇವತ್ತು ಹೇಳಿದ್ರ ಎಲ್ಲ ನೀವು? 42 ವರ್ಷ ಆಯ್ತು ನಾನು ಜ್ಯೋತಿಷ ಫ್ರೆಂಡ್ ಆಗಿ. 84 ಇಂದ. ಓಕೆ. ಪ್ರತಿ ಬಾರಿ ಕೂಡ ಡಿ ಕೆ ಶಿವಕುಮಾರ್ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಹತ್ರನೇ ಏನಾದ್ರು ಕೇಳಿ ಸಲಹೆಗಳನ್ನ ಪಡೆದು ಹೆಜ್ಜೆ ಇಟ್ಟಿದಾರ? ಕೇಳ್ತಾರೆ. ಅವ್ರದ್ದು ಡೈಲಿ ಜಾತಕ ಕೊಡ್ತೀನಿ, ಡೈಲಿ ಜಾತಕ. ಹಾ ದಿನದ್ದು 30 ದಿವಸದ್ದು ಮಧ್ಯಾಹ್ನ ರೆಡಿ ಮಾಡಿ. ಈಗ ನಾತ್ರ ರೆಡಿ ಇದೆ, ನಾಳೆ ಕೊಡ್ಬೇಕು ಇದನ್ನ. ಮುಂದಿನ ತಿಂಗಳದು. ಓಕೆ. ಆ ತರ ಕೊಡ್ತಾ ಇದ್ದೀನಿ ಮೊದ್ಲಿಂದ. ಪ್ರತಿ ಬಾರಿ ಕೂಡ ಎಷ್ಟು ವರ್ಷದಿಂದ ವಿ.ಪಿ. ಆರಾಧ್ಯ ಅವರೇ ಈ ರೀತಿಯಾಗಿ ತಿಂಗಳ ಜಾತಕ, ದಿನದ ಜಾತಕ ಕೊಡ್ತಿದ್ರಿ? 2000 ಇಸ್ವಿ ಮಿನಿಸ್ಟರ್ ಆದಾಗಿಂದ ಕೊಡ್ತಾ ಇದ್ದೀನಿ. ಓಕೆ. ಅಂದ್ರೆ ಪ್ರತಿ ದಿನ ಕೂಡ ಇಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಅದರಲ್ಲಿ ಬದಲಾವಣೆಗಳಾದ್ರೆ ಆ ಮಂತ್ಲಲ್ಲೇ ಏನಾದ್ರು ಈ ತರ ಆಗತ್ತೆ, ಇದಕ್ಕೆ ಏನಾದ್ರು ಪರಿಹಾರ ಮಾಡ್ಕೊಳ್ಳಿ ಅಂತ ಸೂಚನೆ, ಪರಿಹಾರವು ಕೂಡ ಅದರಲ್ಲೇ ಹೇಳಿರ್ತೀರಿ? ಚೆಂಡು ಬಲ ಎಲ್ಲಿದೆ, ತಾರಬಲ ಎಲ್ಲಿದೆ, ಎಷ್ಟೆಷ್ಟು % ಇದೆ, ದಿನ ಅಂತ ಕೊಡ್ತಾ ಇರ್ತೀನಿ. ಈಗ ಈ ಮಂತ್ ಅಲ್ಲೇ ಒಂದು ಅವರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ, ಜೂನ್ ಅಲ್ಲಿ ಸ್ವೀಕರಿಸ್ತಾರೆ, ಅಥವಾ ಇದರಲ್ಲೇ ಅವರಿಗೆ ಈ ಮೇಯಲ್ಲೇ ಅವರಿಗೆ ಕಾಲ ಕೂಡಿ ಬರುತ್ತೆ, ಸಿದ್ದರಾಮಯ್ಯ ರಾಜೀನಾಮೆ ಆಗಿ ಇವರು ಸಿಎಂ ಆಗುವಂತಹ ಕಾಲ ಇತ್ತು ಅನ್ನೋದನ್ನೆಲ್ಲ ಹೇಳಿದ್ರ ನೀವು? ಇತ್ತು, ಯೋಗ ಅರ್ಜೆಂಟ್ ಆಗ್ತೀರಾ ಅಂತ ಹೇಳಿದ್ದೆ ನಾನು. ಈಗ 2ನೇ ತಾರೀಕು ಗುರು ಚೇಂಜ್ ಆಗ್ತಾನೆ. 2ನೇ ತಾರೀಕು ಒಳಗಡೆ ಬೇಡ, 2ನೇ ತಾರೀಕು ಕಳೆದ್ಮೇಲೆ 3ನೇ ತಾರೀಕು ಬೇಡ, 4ನೇ ತಾರೀಕು 5ನೇ ತಾರೀಕು ಮಾಡಿ ಅಂತ ಹೇಳಿ. 4ಕ್ಕೆ ಮಾಡ್ತಾರ, 5ಕ್ಕೆ ಮಾಡ್ತಾರ, ಇಲ್ಲಿ ಬಂದ್ಮೇಲೆ ಫೈನಲ್. ಓಕೆ. ಅಂದ್ರೆ 4ನೇ ದಿನ ಒಳ್ಳೇದಿದೆಯಾ? 4 ಇದೆ, ಅದಕ್ಕಿಂತ ಚೆನ್ನಾಗಿದೆ 5. ಓಕೆ. ಈಗ ಗುರು ಚೇಂಜ್ ಆದ ನಂತರ ಏನೆಲ್ಲ ಬದಲಾವಣೆಗಳಾಗತ್ತೆ ಇಲ್ಲಿ ಅಂತ ಹೇಳಿ? ಯಾಕಂದ್ರೆ ಅದರಲ್ಲೇ ಒಂದು ದೊಡ್ಡ ಮಟ್ಟದ ಈಗ ಅನೇಕವರು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ ಇದ್ದಾರೆ ಗುರು ಚೇಂಜ್ ಆದ ನಂತರದ ಅಂತ ಹೇಳಿ. ಹೌದೌದು. ಇದೇ ಉದಾಹರಣೆ, ಇದೇ ಕೆಲ ಬದಲಾವಣೆ. ರಾಜಕೀಯನೇ ಚೇಂಜ್ ಆಯ್ತಲ್ಲ. ಮೇಲಾಗಿ ಒಳ್ಳೆ ಮಳೆ ಆಗುತ್ತೆ, ಒಳ್ಳೆ ಬೆಳೆ ಆಗುತ್ತೆ. ಗುರು ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚ ಇರ್ತಾನೆ, ಭಾರಿ ಚೆನ್ನಾಗಿರುತ್ತೆ ಮುಂದೆ. ಈಗ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ಹೇಳಿ ತಯಾರಿಯನ್ನ ಕೂಡ ಅವರು ಮಾಡ್ಕೊಂಡಿದ್ದಾರೆ. ಕೆಲವರು ಹೇಳ್ತಾರೆ ಈಗ ಕಂಠೀರವ ಅಂತ ಹೇಳಿ. ನೀವು ಎಲ್ಲಿ ಸಜೆಸ್ಟ್ ಮಾಡಿದ್ರಿ? ನಾನು ಸಜೆಷನ್ ಮಾಡಿದ್ರೆ ಇನ್ನ ಈಗ ಮಾಡ್ಬೇಕು. ಓಕೆ. ಅಂದ್ರೆ ಈ ಸ್ಥಳದಲ್ಲೇ ತೆಗೆದುಕೊಂಡ್ರೆ ಒಳ್ಳೇದು ಅನ್ನೋದನ್ನ ಏನಾದ್ರು ಹೇಳಿಲ್ವಾ ನೀವು? ಇನ್ನ ಹೇಳಿಲ್ಲ. ಎಲ್ಲಿ ಮಾಡ್ಬೇಕು ಅಂತ ಇದೆ ಈಗ ಅವರ ಒಂದು ಜಾತಕದ ಪ್ರಕಾರ? ನಾನು ಹೇಳೋದು ವಿಧಾನಸೌಧನೇ ಬೆಸ್ಟ್ ಅಂತ. ಓಕೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೇನೆ? ಹೌದು. ಅಂದ್ರೆ ಅದೊಂದು ಹೆಗ್ಗುರುತಾಗಿರುತ್ತೆ, ಒಂದು ಹಿಸ್ಟ್ರಿಯಲ್ಲಿ ಕೂಡ ಅದು ದಾಖಲಾಗತ್ತೆ ಅಂತ. 2 ವರ್ಷ ಪ್ಲಸ್ 5 ವರ್ಷ, 7 ವರ್ಷ ಇರ್ತಾರೆ ಸಿಎಂ ಆಗಿ. 7 ವರ್ಷ. ಈ 2 ವರ್ಷ ಮತ್ತು ಉಳಿದ ಮುಂದಿನ ಟರ್ಮ್ 5 ವರ್ಷಗಳ ಕಾಲ. ಅಡೆತಡೆಗಳು ಏನಾದ್ರೂ ಬರುವಂತದ್ದು ಇರುತ್ತಾ? ಯಾವುದು ಇಲ್ಲ. ಅದಕ್ಕೆ ಒಳ್ಳೆ ದಿನ ಸ್ಪೇರಿಂಗ್ ಮಾಡೋದು. ಓಕೆ.
5ನೇ ತಾರೀಕು ಮಧ್ಯಾಹ್ನ 12ವರೆಗೆ ಅಭಿಜಿನ್ ಮುಹೂರ್ತದಲ್ಲಿ. ಹೌದೌದೌದು. ಆ ಸಂದರ್ಭದಲ್ಲಿ ಅಂದ್ರೆ ಇವರ ಜೊತೆಗೆ ಇವರು ಒಬ್ಬರೇ ಅಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಕಾಗುತ್ತಾ ಅಥವಾ ಜೊತೆಗೆ ಉಳಿದವರಿಗೆ ಸಂಪುಟ ಸದಸ್ಯರು ಕೂಡ ಕೆಲವು ಶಾಸಕರುಗಳು ಏನೋ ಪ್ರಮಾಣ ವಚನ ಸ್ವೀಕರಿಸ್ತಾರಲ್ಲ, ಅದಕ್ಕೆ ಏನಾದ್ರೂ ನಿಯಮಾವಳಿಗಳು ಇದೆಯಾ? ಅಂದ್ರೆ ಏನಾದ್ರೂ ಅದು ನನಗೆ ಗೊತ್ತಿಲ್ಲ, ಅದು ಅವ್ರ ಇಷ್ಟ. ಅಲ್ಲ, ಅದಕ್ಕೆ ಏನಾದ್ರು ಅಂದ್ರೆ ಇಲ್ಲ ಒಬ್ಬರೇ ಆ ತರದ್ ಏನಾದ್ರು ನೋಡಿದೀರಾ ಅಂತ ಹೇಳಿ? ಇಲ್ಲ ಇಲ್ಲ ಇಲ್ಲ, ಎಲ್ಲರೂ ಮಾಡ್ಬೋದು. ಓಕೆ. ಸೊ ಒಟ್ಟಾರೆ 7 ವರ್ಷಗಳ ಕಾಲ ಇವರ ಒಂದು ಜಾತಕದಲ್ಲಿ ಭವಿಷ್ಯ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಿ ನೀವು. ಹೌದೌದೌದು. ಓಕೆ, ಧನ್ಯವಾದಗಳು BP ಆರಾಧ್ಯ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಯಾವ ಹುದ್ದೆ ಕೊಟ್ಟರು ನಾನು ನಿಭಾಯಿಸ್ತೇನೆ, ನಮ್ಮ ಸಮುದಾಯಕ್ಕೆ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ಹಿರಿಯ ಶಾಸಕ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಈಶ್ವರ್ ಖಂಡ್ರೆ ಅರಣ್ಯ ಸಚಿವರಾಗಿ ಈಗಾಗಲೇ ಕಾರ್ಯವನ್ನ ಸಲ್ಲಿಸಿದ್ದಾರೆ, ಇಲಾಖೆಯಲ್ಲಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಆದರೆ ಇದೀಗ ಮುಂದೆ ಸಚಿವ ಸಂಪುಟದಲ್ಲಿ ಯಾವ ಹುದ್ದೆ ಕೊಡ್ತಾರೆ, ಯಾವ ಹುದ್ದೆ ಕೊಟ್ಟರೂ ಕೂಡ ನಾನು ನಿಭಾಯಿಸ್ತೇನೆ, ಬಟ್ ನಮ್ಮ ಸಮುದಾಯಕ್ಕೆ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿದ್ದು. ಪ್ರಿಯಾಂಕ್, ಪರಮೇಶ್ವರ್, ಸತೀಶ್ ಕೂಡ ಸಮರ್ಥರು. ಪರೋಕ್ಷವಾಗಿ ಕೆಪಿಸಿಸಿ ಹುದ್ದೆಯನ್ನ ಕೇಳಿದ್ರ ಈಶ್ವರ್ ಖಂಡ್ರೆ. ಈಗಾಗಲೇ ಕೆಪಿಸಿಸಿ ಹುದ್ದೆಯ ಮೇಲೇನೆ ಎಲ್ಲರ ಕಣ್ಣು ನೆಟ್ಟಿರುವಂತದ್ದು, ಅದರಲ್ಲೂ ಕೂಡ ಹಿರಿಯ ಶಾಸಕರುಗಳಂತೂ ಈ ಒಂದು ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರೆ. ಇದೀಗ ಈಶ್ವರ್ ಖಂಡ್ರೆ ಕೂಡ ಈಗ ಈ ಒಂದು ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರಾ ಅನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಅವರ ಮಾತು ಪರೋಕ್ಷವಾಗಿ ಕೆಪಿಸಿಸಿ ಹುದ್ದೆಯ ಬಗ್ಗೆ ಮಾತನಾಡಿದ್ರ ಈಶ್ವರ್ ಖಂಡ್ರೆ. ಯಾವ ಹುದ್ದೆ ಕೊಟ್ಟರು ಕೂಡ ನಾನು ನಿಭಾಯಿಸ್ತೇನೆ ಅನ್ನುವ ವಿಚಾರವನ್ನ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಈಗ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನೂ ಇದ್ದೇನೆ, ಅದೇ ರೀತಿಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷನಾಗಿಯೂ ಇವತ್ತು ನಮ್ಮ ಸಮುದಾಯದ ಎಲ್ಲರ ಒಂದು ಅಭಿಪ್ರಾಯ ಇದೆ. ಇವತ್ತು ಪ್ರಾಪರ್ ಆಗಿ ಈ ಒಂದು ಸಚಿವ ಸಂಪುಟದಲ್ಲಿಯೂ ಲಿಂಗಾಯತರಿಗೆ ವೀರಶೈವರಿಗೆ ಒಂದು ಪ್ರಾತಿನಿಧ್ಯ ಸಿಗಬೇಕು ಅನ್ನೋಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈಗಾಗಲೇ ಹೇಳಿದ್ದೇನೆ, ಯಾವ ಹುದ್ದೆ ಕೊಟ್ಟರು ನಿಭಾಯಿಸಲಿಕ್ಕೆ ಸಿದ್ಧನಾಗಿದ್ದೇನೆ. ಹೆಚ್ಚಿನ ಒಂದು ಜವಾಬ್ದಾರಿ ಕೊಟ್ಟು ಅತ್ಯಂತ ಉತ್ತಮವಾಗಿ ದಕ್ಷತೆಯನ್ನು ನಿಭಾಯಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ನೋಡಿ, ಈಗ ಜಮೀರ್ ಅಹಮದ್ ಮನೆಯಲ್ಲಿ ಗರಿಗೆದರಿದೆ ಚಟುವಟಿಕೆ. ಜಮೀರ್ ಅಹಮದ್ ಮನೆಯಲ್ಲಿ ಮಹದೇವಪ್ಪ ಸಮಾಲೋಚನೆಯನ್ನ ಮಾಡಿದ್ದಾರೆ. ರಾಜಕೀಯ ವಿದ್ಯಮಾನಗಳ ಬಗ್ಗೆ ನಾಯಕರು ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಸಂಪುಟ ರಚನೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆಯ ಬಗ್ಗೆ ಜಮೀರ್ ಅಹಮದ್ ಅವರ ಮನೆಯಲ್ಲಿ ಮಹದೇವಪ್ಪ ಅವರು ಈಗ ಸಮಾಲೋಚನೆಯನ್ನ ಮಾಡಿದ್ದಾರೆ. ಹೈಕಮಾಂಡ್ ನಡೆ ಮುಂದೆ ಏನಿರಲಿದೆ ಅನ್ನುವ ಕುರಿತು ಕೂಡ ಇಬ್ಬರು ನಾಯಕರು ಚರ್ಚೆ ಮಾಡಿದ್ದಾರೆ, ಸಮಾಲೋಚನೆಯನ್ನ ಮಾಡಿದ್ದಾರೆ. ಸಂಪುಟ ರಚನೆಯಲ್ಲಿ ಏನೇನಾಗತ್ತೆ, ಯಾರ್ಯಾರನ್ನ ಸಚಿವರನ್ನಾಗಿ ಆಯ್ಕೆ ಮಾಡಲಾಗತ್ತೆ ಅನ್ನುವಂತಹ ವಿಚಾರ, ಕೆಪಿಸಿಸಿ ಅಧ್ಯಕ್ಷಗಾದಿ ಯಾರಿಗೆ ಅನ್ನೋದರ ಕುರಿತು ಕೂಡ ಇದೀಗ ಜಮೀರ್ ಅಹಮದ್ ಅವರ ಮನೆಯಲ್ಲಿ HC ಮಹದೇವಪ್ಪ ಅವರು ಚರ್ಚೆಯನ್ನ ಮಾಡಿದ್ದಾರೆ, ಸಮಾಲೋಚನೆಯನ್ನ ಮಾಡಿದ್ದಾರೆ. ರಾಜಕೀಯ ವಿದ್ಯಮಾನಗಳ ಬಗ್ಗೆ ಇವರಿಬ್ಬರು ಕೂಡ ಚರ್ಚೆಯನ್ನ ನಡೆಸಿದ್ದಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಿಂದ ಬಂದ ಮೇಲೆ HC ಮಹದೇವಪ್ಪ ಅವರನ್ನ ಭೇಟಿಯಾಗಿದ್ರು, ಜಮೀರ್ ಅಹಮದ್ ಅವರನ್ನ ಕೂಡ ಭೇಟಿಯಾಗಿದ್ರು. ಇದೀಗ ಇವರಿಬ್ಬರ ಈ ಮಾತುಕತೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸಚಿವ ಸ್ಥಾನಕ್ಕಾಗಿ ಖರ್ಗೆ ಭೇಟಿ ಮಾಡಿದ್ದಾರೆ ಕೋಲಾರ ಶಾಸಕರು. ಕೋಲಾರ ಜಿಲ್ಲೆಗೆ 3 ಸಚಿವ ಸ್ಥಾನ ಕೊಡಬೇಕು ಅನ್ನುವ ಆಗ್ರಹವನ್ನ ಮಾಡಿದ್ದಾರೆ. ಇದೀಗ ಕೋಲಾರ ಭಾಗದ ಶಾಸಕರು ಸಚಿವ ಸ್ಥಾನಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ನಮ್ಮ ಜಿಲ್ಲೆಗೆ 3 ಸಚಿವ ಸ್ಥಾನ ಕೊಡಬೇಕು ಅನ್ನುವ ಆಗ್ರಹ ಮಾಡಿದ್ದಾರೆ. 3 MLA, 2 MLCಗಳು ಸೇರಿದಂತೆ ಒಟ್ಟು 7 ಮಂದಿ ನಾಯಕರು ಖರ್ಗೆಗೆ ಪತ್ರವನ್ನ ಬರೆದಿದ್ದಾರೆ. ದಲಿತ ಕೋಟಾದಡಿ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ಕೊಡಿ, ಇನ್ನು ನಂಜೇಗೌಡ, ಕೊತ್ತೂರು ಮಂಜುನಾಥ್ಗೂ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಲಾಗಿದೆ. ಇನ್ನು KH ಮುನಿಯಪ್ಪ ಬಣದ ಶಾಸಕರು ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ನಾರಾಯಣಸ್ವಾಮಿ, ಕಾಂಗ್ರೆಸ್ ಮುಖಂಡ ಕೆ ಚಂದ್ರಾರೆಡ್ಡಿ, ಶಾಸಕ SN ನಾರಾಯಣಸ್ವಾಮಿಗೆ ಸಚಿವ ಸ್ಥಾನಕ್ಕೆ ಒತ್ತಡವನ್ನ ಹೇರಿದ್ದಾರೆ. ಈಗಾಗಲೇ ಕೋಲಾರಕ್ಕೆ 3 ಸಚಿವ ಸ್ಥಾನ ಕೊಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಮಾಡಿದ್ದಾರೆ. ಈಗಾಗಲೇ ಸಹಿ ಸಂಗ್ರಹ ಕೂಡ ಅಲ್ಲಿ ಆಗಿದೆ. ಸಚಿವರುಗಳು ಆಗಿ 3 ಜನರನ್ನ ಆಯ್ಕೆ ಮಾಡಬೇಕು, ನೀವು ನಮಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ತಮ್ಮ ಮನವಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಕೊತ್ತೂರು ಮಂಜುನಾಥ ಆಗಿರ್ಬೋದು, ಅದೇ ರೀತಿಯಾಗಿ ಈಗಾಗಲೇ KH ಮುನಿಯಪ್ಪ ಅವರ ಬಣದ ಶಾಸಕರು ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ.
ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನುವ ಮಾತಿತ್ತು. ಅದಕ್ಕೆ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದು ಇಲ್ಲ ಅನ್ನುವಂಥದ್ದು. ಸೊ ರಾಷ್ಟ್ರ ರಾಜಕಾರಣ ಬೇಡ ಅಂತ ಸಿದ್ದರಾಮಯ್ಯ ಅವರು ಹೇಳಿದಂತಹ ಬೆನ್ನಲ್ಲೇ ಇದೀಗ ಈ ಒಂದು ಸ್ಥಾನಕ್ಕೆ ಲಾಬಿ ಶುರುವಾಗಿದೆ. ಚಟುವಟಿಕೆಗಳು ಗರಿಗೆದರಿದೆ. ರಾಜ್ಯಸಭೆಗೆ ವೈಎಸ್ ಶರ್ಮಿಳಾ ರೆಡ್ಡಿ ಭರ್ಜರಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಅವರ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆನೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ವೈಎಸ್ ಶರ್ಮಿಳಾ ಅವರು. ಚರ್ಚೆಯನ್ನ ಮಾಡಿದ್ದಾರೆ. ಕರ್ನಾಟಕದಿಂದ ಆಯ್ಕೆ ಮಾಡಿ ಕಳಿಸಿ ಅಂತ ಹೇಳಿ ಶರ್ಮಿಳಾ ರೆಡ್ಡಿ ಒತ್ತಡವನ್ನ ಹೇರ್ತಾ ಇದ್ದಾರೆ. ಆಂಧ್ರ ಪ್ರದೇಶದ ಪಿಸಿಸಿ ಅಧ್ಯಕ್ಷೆ ಆಗಿದ್ದಾರೆ ಶರ್ಮಿಳಾ ರೆಡ್ಡಿ ಅವರು. ಹಾಗಾಗಿ ತನ್ನನ್ನ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳುಹಿಸಿ ಅನ್ನುವಂತಹ ಒಂದು ಲಾಬಿಯನ್ನ ಕೂಡ ಮಾಡಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ನಿನ್ನೆ ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡಿದರು. ಗವರ್ನರ್ ಅನುಪಸ್ಥಿತಿಯಲ್ಲಿ ನಿನ್ನೆ ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದರು. ಇದೀಗ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಗವರ್ನರ್ ಅಂಗೀಕರಿಸಿದ್ದಾರೆ. ತಮ್ಮ ವಿವೇಚನಾಧಿಕಾರ ಬಳಸಿ ರಾಜೀನಾಮೆಯನ್ನ ಗವರ್ನರ್ ಗೆಹ್ಲೋಟ್ ಅಂಗೀಕರಿಸಿದ್ದಾರೆ. ಇನ್ನು ನೂತನ ಸಿಎಂ ಆಯ್ಕೆ ಆಗುವವರೆಗೆ ಹಂಗಾಮಿ ಸಿಎಂ ಆಗಿ ಮುಂದುವರಿಯಲು ಸಿದ್ದರಾಮಯ್ಯಗೆ ಹೇಳಲಾಗಿದೆ. ನಾಳೆನೇ ಸಿಎಲ್ಪಿ ಸಭೆ ನಿಗದಿಯಾಗಿದೆ. ಸಂಜೆ 4 ಗಂಟೆಗೆ ಸಭೆ ನಿಗದಿಯಾಗಿದ್ದು, ಸಿಎಲ್ಪಿ ಸಭೆಯಲ್ಲಿ ಯಾವುದೇ ಗೊಂದಲವಾಗದಂತೆ ಹೈಕಮಾಂಡ್ ಮುನ್ನೆಚ್ಚರಿಕೆ ವಹಿಸಿದೆ. ಎಲ್ಲ ಶಾಸಕರಿಗೂ ಬೆಂಗಳೂರಿಗೆ ಬರುವಂತೆ ಸೂಚನೆ ಕೊಡಲಾಗಿದೆ. ನಾಳೆ ರಾಜ್ಯಕ್ಕೆ